ಕೊಡೋರಿಗೆ ಗೊತ್ತು ಇದು ಚಿನ್ನ ಅಂತೇಳಿ, ತಗೊಳ್ಳೋರಿಗೆ ಗೊತ್ತು ಇದು ಚಿನ್ನ ಅಂತೇಳಿ, ಕೊಡೋರಿಗೆ ನಿಮಗೆ ಯಾಕೆ ಗೊತ್ತಿಲ್ಲ? ಹಾಗಾಗಿ ಇದು ನಾವು ತೀರ್ಮಾನವನ್ನು ನಾವು ಬದಲಾಯಿಸಲೇಬೇಕಾಗುತ್ತೆ ಅಂತೇಳಿ ನಾನು ಕರ್ನಾಟಕ ರಾಜ್ಯ ರೈತರ ಹೆಸರು ಸೇನೆ ಒಂದು ಸಂಘಟನೆಯನ್ನು ಮಾಡ್ತೀವಿ ಸರ್. ನಾನೇ ಸಿಂಹನು ನಾನೇ ಅಂತ ಎರಡೆರಡು ಕಡೆ ಹೋದಾಗ ನನಗೆ ಎರಡು ಕಡೆ ನಿಲ್ಲಿಸ್ತೇನೆ. ಹುಲಿ ಅಂತ ಹೋದಾಗ ಹತ್ತತ್ರ ನಾವು ಮಿನಿಮಮ್ ಒಂದು 5,000 ಜನ ಸೇರ್ತೀವಿ ಸರ್, ಮಿನಿಮಮ್. ಆದರೆ 31 ಜಿಲ್ಲೆ ನಿರೂಪಕ ಕ್ಷೇತ್ರದಲ್ಲಿ ಒಂದು ಸಂಘಟನೆ ಇದೆ. ಮಿನಿಮಮ್ ಒಂದು 5,000 ಜನ ಸೇರಿಸ್ತೀವಿ ಸರ್. ಯಾಕಂದ್ರೆ ನಾವು ಕೇಳ್ತಾ ಇರೋದು ಬಡವ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ಅಂಗವಿಕಲರು, ಕಿವಿ ಮಂದ ಮಕ್ಕಳು ಸರ್. ಹೆಚ್ಚಿಗೆ ಅವರೇ 100 ಜನ ಮದುವೆ ಆಗಿದ್ದಾರೆ. ಆ ಕುಟುಂಬಗಳಿಗೆ ಒಂದು 10 ಲಕ್ಷ ರೂಪಾಯಿ ಮನೆ ಕೊಡಿ. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ತರ ಮದುವೆ ಆದವರಿಗೆ ನಾವು ಯಾವುದೇ ಕಾರಣಕ್ಕೂ ಅವರಿಗೆ ಒಂದು 10 ಲಕ್ಷ ರೂಪಾಯಿ ಮನೆಯನ್ನು ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರೆ ಒಂದಷ್ಟು ಸುಧಾರಿಸಬಹುದು ಅಂತ ನನ್ನ ಒಂದು ಭಾವನೆ. 20-25 ಜನ ಬಂದ್ರೆ ನಿಮ್ಗೆ ಮನೆ ಸಿಗುತ್ತೆ. ಯಾಕಂದ್ರೆ ಅಲ್ಲಿ ಜನ ಬರಲು ಜಾತ್ರೆ ಬರಲು ಅಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಉಪಯೋಗಿಸುತ್ತೆ, ಕೇಂದ್ರ ಸರ್ಕಾರ ಬಂಧಿಸಿ ಹೋಗುತ್ತೆ. ಒಬ್ಬ ರೈತರು ಕೂಡ ಇಷ್ಟೊಂದು ರೈತರಿದ್ದಾರೆ, ಅವ್ರನ್ನ ನಾವು ಎದುರಾಗಬಾರ್ದು. ನಾಳೆ ಸರ್ಕಾರ ಭೇಟಿ ಆಗುತ್ತೆ, ನಮಗೆ ನೋವಾಗುತ್ತೆ ಅಂತೇಳಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ವಿಷಯವನ್ನು ಮುಗಿಸಬೇಕಾಗುತ್ತೆ. ಈಗಾಗಲೇ ಒಂದೆಲ್ಲ ವಿಷಯ ಹೋಗಿದೆ, ಆದ್ರೆ ನೀವೆಲ್ಲ ಸಾಥ್ ಕೊಟ್ಟರೆ ಖಂಡಿತವಾಗ್ಲೂ ಮುಂದಿನ ದಿನ ಬಡವರ ಮಕ್ಕಳಿಗೆ, ರೈತರ ಮಕ್ಕಳಿಗೆ, ಕೂಲಿ ಕಾರ್ಮಿಕರ ಮಕ್ಕಳಿಗೆ ಒಳ್ಳೆ ಸಮೃದ್ಧಿ ಕರ್ನಾಟಕವನ್ನು, ರೈತ ಸಮೃದ್ಧಿ ಕರ್ನಾಟಕವನ್ನು ಕಟ್ಟಡ ಕೆಲಸನ ಕಂಡಿದ್ರಿ. ನೀವೆಲ್ಲ ನನಗೆ ಬೆಂಬಲ ಕೊಡಬೇಕು. ಯಾರಿಲ್ಲದೆ ಸಾವಕಾಶ ಮದುವೆ ಮಾಡಿದ್ರಿ, ಈಗ ನೀವೆಲ್ಲ ಇದ್ದೀರಾ ಅಂತ ನಾನೇ ಭಯ ಪಡಬೇಕು. ಅವಾಗ ಒಬ್ಬನೇ ಓಡಾಡ್ತಿದ್ದೆ. ಇವತ್ತು 1,008 ಕುಟುಂಬ ನನ್ನ ಜೊತೆಲಿದೆ. ಲಕ್ಷಾಂತರ ಜನ ನೀವು ಬರ್ತೀರಾ. ಆ ಮದುವೆ ಆ 1,008 ಸರ್ಕಾರಕ್ಕೆ ನೀವು ಒಂದು ತೊಳೆಯನ್ನು ತರಬೇಕಾಗುತ್ತೆ. ನೀವು ನೋಡಿದ ತೊಳೆಯನ್ನು ತರ್ತೀನಿ, ನಿಮ್ಮನ್ನ ಸಹಕರಿಸಬೇಕಾಗುತ್ತೆ. ಯಾಕೆಂದ್ರೆ ನಿಜವಾಗ್ಲೂ ಸರ್ಕಾರ ಒಪ್ಪುತ್ತಾ ಇದೆ. ಮಹಾಸನ್ನಿಧ ನಮ್ಮ ಶೃಂಗೇರಿ ವಿಧುಶೇಖರ ಭಾರತಿಯವರ ಆಶೀರ್ವಾದದೊಂದಿಗೆ ಮತ್ತು ಧರ್ಮಸ್ಥಳ ವೀರೇಂದ್ರ ಹೆಗಡೆಯವರ ಆಶೀರ್ವಾದವನ್ನು ಪಡೆದು 1,008 ರೈತ ಕಲ್ಯಾಣೋತ್ಸವ ಬಡವರ ಮಕ್ಕಳ ಮತ್ತು ಕೂಲಿ ಕಾರ್ಮಿಕರ ಮಕ್ಕಳ, ರೈತರ ಮಕ್ಕಳ, ನಿರ್ಗತಿಕರ ಮಕ್ಕಳ, ಕಾರ್ಮಿಕರ ಮಕ್ಕಳಿಗೆ ವಿವಾಹ ಮತ್ತೆ ಅವರ ಜೀವನವನ್ನು ನಿರ್ಮಿಸಿಕೊಳ್ಳಿಕ್ಕೆ ಎಲ್ಲೂ 1 ಎಕರೆ ಜಮೀನು ಮಾಡಬಾರ್ದು, ಎಲ್ಲೂ 10 ಲಕ್ಷ ಸಾಲ ಮಾಡಬಾರ್ದು, ಎಲ್ಲೂ ಅವರು ಮತ್ತೆ ಸಾಲ ತೀರ್ಸಕ್ಕೋಸ್ಕರ ಜೀವನ ಪರ್ಯಂತ ದುಡಿಬಾರ್ದು ಅನ್ನೋ ಒಂದು ಮನದ ಮಾತನ್ನು ಮನಸ್ಸಲ್ಲಿಟ್ಟುಕೊಂಡು, ಹೆಣ್ಣು ಮಕ್ಕಳ ನೋವನ್ನು ನನ್ನ ಮನಸ್ಸಲ್ಲಿಟ್ಟುಕೊಂಡು, ಗಂಡು ಮಕ್ಕಳ ನೋವನ್ನು ನನ್ನ ಮನಸ್ಸಲ್ಲಿಟ್ಟುಕೊಂಡು, ವಯಸ್ಸಿಗೆ ಬಂದಂತ ಜಿಲ್ಲೆಗಳಲ್ಲಿ ಅಣೆಕಟ್ಟುಗಳನ್ನು ಕಟ್ಟಿ ನೀರಾವರಿಯನ್ನು ಕೊಡಿ, ರೈತರಿಗೆ ಮಾತ್ರ ಕರೆಂಟ್ ಫ್ರೀ ಕೊಡಿ, ವಿದ್ಯಾಭ್ಯಾಸ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಕೊಡಿ, ಆರೋಗ್ಯ ಪ್ರತಿಯೊಬ್ಬರಿಗೂ ಕೊಡಿ, ಮನೆಯನ್ನ ಪ್ರತಿಯೊಬ್ಬರಿಗೂ ಕೊಡಿ. ಫ್ರೀ ಅಂತ ಕೊಡಬೇಕಾದ್ರೆ ಕರೆಂಟ್ ಮತ್ತೆ ನೀರು, ಇಷ್ಟು ಬಿಟ್ಟು ಬೇರೆ ಏನು ಕೂಡ ಫ್ರೀ ಅಂತ ಘೋಷಣೆ ಮಾಡಬಾರ್ದು. ಯಾಕಂದ್ರೆ ನಾವು ಕರೆಂಟ್ ಹಾಕಿದ್ರು ನೆಲ ಜಲ ಭಾಷೆ ಅಂತ ಬಂದ್ರೆ ನಾವೆಲ್ಲದಕ್ಕೂ ಸದಾ ಸಿದ್ಧ. ನಿಮ್ಮನ್ನ ನಾವು ವಿಧಾನಸಭೆ ಕಲಿಸಿದ್ವಿ, ಗೌರವವಾಗಿದ್ದೀರಿ. ರೈತರಿಗೆ, ಇಡೀ ಕರ್ನಾಟಕದ ಜನತೆಗೆ ವಿಶೇಷವಾದ ಕಾರ್ಯಕ್ರಮಗಳನ್ನು ತರಬೇಕಾಗುತ್ತೆ. ಯಾವುದೇ ಫ್ರೀಯನ್ನ ಬೇಡ, ನೀವು ಕೊಟ್ಟಿದ್ದು ಸಾಕಾಗಿದೆ, ನಾವು ಅನುಭವಿಸಿದ್ವಿ, ಯಾವುದೇ ಪಕ್ಷಪಾತ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ಇಷ್ಟು ದಿನ ತಾವೇನು ಕೊಟ್ಟಿದ್ರಿ ಸಾಕಾಗಿದೆ, ನಮಗೆ ಕೊಡೋಕಿದ್ರೆ 1 ಲಕ್ಷ ರೂಪಾಯಿ ಕೊಡಿ. ಒಬ್ಬ ಹೆಣ್ಣು ಮಗಳು ಕೆಲಸಕ್ಕೆ ಹೋಗ್ತಾಳೆ, 6ರಿಂದ 7,000 ಸಂಬಳ ಸಿಗುತ್ತೆ, 6,000 ಬಾಡಿಗೆ ಕಟ್ಟಿದ್ರೆ ಜನಗಳು ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿ ಆಗಲಿ ನಮ್ಮ
ನಾಯಕರಾಗ್ತೀರಿ, ಯಾವ ಜಾತಿ ನಾಯಕರಾಗಬೇಡಿ. ಕರ್ನಾಟಕದಲ್ಲಿ ರೈತರಿದ್ದಾರೆ, ನಿಮ್ಮ ನಾವು ಸಾಯ್ತೀವಿ, ನೀವು ಸಾಯ್ತೀವಿ, ಅಧಿಕಾರ ಕ್ಷಣಿಕ. ನೀವು 1800 ಕುಟುಂಬಗಳಿಗೆ ಮನೆಯನ್ನ ಘೋಷಣೆ ಮಾಡಿದ್ರೆ ಅದೇ ಜನ ಹೇಳ್ತಾರೆ ನೆಕ್ಸ್ಟ್ ಸಿದ್ದರಾಮಯ್ಯ ಹೈದರಾಯ್ತು ಅಂತ ಹೇಳಿ ರೈತ ಸಂಘಟನೆಗಳಿಗೆ ಹೇಳ್ತಾರೆ. ಕರ್ನಾಟಕದಲ್ಲಿ ಹುಟ್ಟಿರುವಂತ ಮತ್ತೆ ಈ ದೇಶದಲ್ಲಿ ಹುಟ್ಟಿರುವಂತ ಪ್ರತಿಯೊಬ್ಬ ರೈತ ಕುಟುಂಬಗಳಿಗೋಸ್ಕರ ಸರ್ ಹೋರಾಟ ಮಾಡ್ತಾ ಇದ್ದೀನಿ ನಾನು. ಯಾಕೆ ಅಂದ್ರೆ ನೋಡಿ ಸರ್, ನಿಮಗೆ ಗೊತ್ತಿದೆ, ನಿಮಗೆ ಗೊತ್ತಿದೆ, ರೈತರ ಮಕ್ಕಳು ಇವತ್ತಿಗೂ ಕೂಡ ಸರ್ 50-60 ವರ್ಷ ಆದ್ರೆ ಹೆಣ್ಣು ಸಿಗ್ತಾ ಇಲ್ಲ ಅವರಿಗೆ. ಕೂಲಿ ಕಾರ್ಮಿಕ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ. 18 ವರ್ಷದ ಒಳಗಡೆ ಓಡೋದು ಬಿಟ್ಟಿಲ್ಲ. ಅದಕ್ಕೆ ಸರ್ಕಾರ ನಿಗದಿತವಾಗಿ ನಿಖರವಾಗಿ ಯಾವ್ದಾವ್ದನ್ನ ಫ್ರೀ ಕೊಡಬೇಡಿ ದಯಮಾಡಿ. ನೀವು ಕೊಡಗಿದ್ರೆ ಒಂದು ಮನೆಯನ್ನ ರೈತರ ಮಕ್ಕಳಿಗೆ ಮದುವೆ ಆದ್ರೆ ಮತ್ತೆ ಬಡ ಮಕ್ಕಳು ಮದುವೆ ಆದ್ರೆ 18 ವರ್ಷದ ಮೇಲ್ಪಟ್ಟ ಮದುವೆ ಆದ್ರೆ ನಿಮಗೆ ನಾವು 10 ಲಕ್ಷ ರೂಪಾಯಿ ಮನೆಯನ್ನ ಘೋಷಣೆ ಮಾಡ್ತೀವಿ ಅಂತೇಳಿ ಮಾನ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ರೆ ರೈತರ ಮಕ್ಕಳಿಗೆ ಸಿಗುತ್ತೆ. 18 ವರ್ಷದ ಒಳಗಡೆ ಹೋಗಿ ಮದುವೆ ಆಗ್ಬಿಟ್ಟು 19 ವರ್ಷಕ್ಕೆ ನಿಶ್ಚಯ ಪಡೆಯೋದು ಅನಿಸುತ್ತೆ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಹೋದ ತಕ್ಷಣ ತಾಳಿ ಬಿಚ್ಚಿಡೋದು, ಆಮೇಲೆ ತಾಳಿ ಬಿಟ್ಟು ಸಂಸಾರ ಮಾಡೋದು ನಡೀತಾ ಇದೆ. ಆದ್ರೆ ನಿಜವಾಗ್ಲೂ ತುಂಬಾ ಅನ್ಯಾಯ ಇದೆ. ಆದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ದಯಮಾಡಿ ಇದ್ರ ಮೇಲೆ ಮಹತ್ವ ಹೋಗಬೇಕಾಗುತ್ತೆ. ಆಮೇಲೆ ಎಕ್ಸ್ಪೆಷಲಿ ಈ ಕೋವಿಡ್ ಟೈಮಲ್ಲಿ ಏನು ಮೊಬೈಲ್ ಬಂತಲ್ಲ, ಆ ಮೊಬೈಲ್ ಅನ್ನ ಕಡಿವಾಣ ಹಾಕಬೇಕು. ಮಾಸ್ಟರ್ಗಳು ಏನು ವಿದ್ಯಾಭ್ಯಾಸ ಮಾಡ್ತಾರೆ ಅದೇ ವಿದ್ಯಾಭ್ಯಾಸ ಸಾಕು. ಇವತ್ತು ಏನು 2020ರಿಂದ ಸ್ಟಾರ್ಟ್ ಆಗಿದೆ, 19-20ರಿಂದ ಏನು ಸ್ಟಾರ್ಟ್ ಆಗಿದೆ ಮೊಬೈಲ್ ಹುಚ್ಚು. 3ನೇ ಕ್ಲಾಸ್ 4ನೇ ಕ್ಲಾಸ್ 5ನೇ ಕ್ಲಾಸ್ ಮಕ್ಕಳಿಗೆ ಮೊಬೈಲ್ ಅಲ್ಲಿ ಪಾಠ ಮಾಡ್ತಿದ್ದೀರಲ್ಲ, ಇವಾಗ ಒಳಗಿರೋ ಜಾಸ್ತಿ, ಇವಾಗ ಒಳಗಿರೋ ಜಾಸ್ತಿ ಮೊಬೈಲ್ ಅಲ್ಲಿ ಬೇಕಾಬಿಟ್ಟು ಬರ್ತಾ ಇದೆ. ಮಧ್ಯಮ ಸ್ನೇಹಿತರೆ, ಈ 1008 ಮದುವೆ ಮಾಡೋಕ್ಕಿಂತ ಮುಂಚೆ 9 ದಿನ ನವರಾತ್ರಿ ಟೈಮಲ್ಲಿ ಭಿಕ್ಷೆ ತಾಯಿ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಭಿಕ್ಷಕನಾಗಿ ಭಿಕ್ಷೆ ಬೇಡಿದೆ ನಾನು. 9 ನವರಾತ್ರಿ ಭಿಕ್ಷಕ ತರ ಜೋಳಿಗೆ ಹಾಕಿ ಭಿಕ್ಷೆ ಬೇಡಿ ತುಂಬಿಲ್ಲ ಉಪ್ಪಿಗಾಗಿ 9 ದಿನ ನೆಲದಲ್ಲಿ ಊಟ ಒಂದೊತ್ತು ಮಾಡಿದ್ದೀನಿ. ನಾನೆಲ್ಲ ಮಾಡಿದ್ದು ನನ್ನಿಂದ ಯಾವುದೋ ಶಕ್ತಿ ನಿಂತು ಮಾಡಿದ್ದು ಆಗೋದೇ ಇಲ್ಲ. ನನ್ನ ಜೊತೆಲಿರುವಂತ ಸಂಘಟನೆಗೆ ಷಡ್ಯಂತ್ರವನ್ನು ಹುಡ್ತಾರೆ. ಯಾರು ಹೇಳ್ತಾರಂತೆ 1008 ತಾಳಿ 250 ತಾಳಿ ಅಷ್ಟೇ ಕೊಟ್ಟಿದ್ದು, ಇನ್ನು 850 ತಾಳಿ ರಾಜ್ಯಾಧ್ಯಕ್ಷರು ಕೊಡೋರು ಅಂತ ಹೇಳಿ. ನಿಮ್ಮ ಕಣ್ಣಿಗೆ ದೇವರು ನಿಮ್ಮ ಕಣ್ಣನ್ನ ಯಾಕೆ ತಿಕ್ಕೊಳ್ಳಿಲ್ಲ ಅನ್ನೋದು ನನ್ನ ಮುಂದಿನ ದಿನಗಳಲ್ಲಿ ನಿಮ್ಮ ಕಣ್ಣು ಯಾಕೆ ದೇವರು ತಿಕ್ಕಬಾರದು ಅನ್ನೋದು ನನ್ನ ವೈಯಕ್ತಿಕ. ನಿಮ್ಮ ಕಾಲ ಯಾಕೆ ಬರೀಬಾರದು. ನಿಮ್ಮ 1008 ಮದುವೆ ಮಾಡೋ ಸಲುವಾಗಿ ನಾನು ಯಾವುದೇ ಕಾರಣಕ್ಕೂ ಸಂಘಟನೆ ಮಾಡಲಿಲ್ಲ. ಕರ್ನಾಟಕ ರಾಜ್ಯ ರೈತೋದಯ ಅನ್ನೋದು ಒಂದು 5 ಮಹತ್ವವಾದ ತೀರ್ಪನ್ನು ಹಿಡ್ಕೊಂಡು ನಾನು ಸಂಘಟನೆಯನ್ನು ಕಟ್ತೀನಿ. 2023ರಲ್ಲಿ ಅವತ್ತು ಕಟ್ಟಬೇಕಾದ್ರೆ ನನ್ನ ಚಾಲೆಂಜ್ ಮತ್ತು ನನ್ನ ಉದ್ದೇಶ ಇದ್ದಿದ್ದೆ 5. ಒಂದು, ರೈತನಿಗೆ 224 ಕ್ಷೇತ್ರದಲ್ಲಿ 31 ಜಿಲ್ಲೆ ಒಳಗಡೆ ಅಣೆಕಟ್ಟುಗಳನ್ನು ಕಟ್ಟಿ ರೈತರಿಗೆ ವರ್ಷಕ್ಕೆ 3 ಬೆಳೆ ಬೆಳೆಯಲು ಅವಕಾಶ ಮಾಡಿಕೊಡ್ಬೇಕು. ರೈತರಿಗೆ 24/7 ಕರೆಂಟ್ ಕೊಡಬೇಕು ಫ್ರೀಯಾಗಿ. ಅದು ಬಿಟ್ಟು ಜೊತೆಗೆ ವಿದ್ಯಾಭ್ಯಾಸ ಎಲ್ಲರಿಗೂ ಕೊಡಬೇಕು. ಎಲ್ಲ ಜಾತಿ ವರ್ಗದವ್ರಿಗೆ ವಿದ್ಯಾಭ್ಯಾಸ ಕೊಡಬೇಕು. ಎಲ್ಲ ಜಾತಿ ವರ್ಗರಿಗೆ ವಸತಿ ಕೊಡಬೇಕು. ಎಲ್ಲ ಜಾತಿ ವರ್ಗದವರಿಗೆ ಆರೋಗ್ಯವನ್ನು ಕೊಡಬೇಕು. ಸರ್ಕಾರ ಯಾವುದನ್ನ ಯಾರಿಗೂ ಫ್ರೀಯನ್ನು ಕೊಡಬಾರ್ದು. ರೈತರಿಗೆ ಆ ಫ್ರೀ ಕೊಡ್ತೀವಿ, ಅಲ್ಲಿ ಸಬ್ಸಿಡಿ ಮನ್ನಾ ಮಾಡ್ತೀವಿ, ಇಲ್ಲಿ ಸಾಲ ಮನ್ನಾ ಮಾಡ್ತೀವಿ ಅಂತೇಳಿ ಸಾವಿರಾರು ಕೋಟಿ ಲಕ್ಷಣೆ ಮಾಡ್ತಿರೋದು ತಮ್ಮ ಮಾಧ್ಯಮಕ್ಕೆ ಮತ್ತು ಪ್ರತಿಯೊಬ್ಬರಿಗೂ ಸಿಕ್ಕಿರುವಂಥ ಒಂದು ಮಾಹಿತಿ ಇದೆ. ಅದ್ರ ಜೊತೆಗೆ ಮತದಾನ ಅನ್ನೋದು ಯಾವ ಥರ ಮಾಡಬೇಕು, ಆ ಮತದಾನಕ್ಕೆ ಯಾವ ಮಹತ್ವ ಇದೆ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹತ್ವವಾದ ತೀರ್ಪನ್ನು ನಮಗೆಲ್ಲ ಹೆಣ್ಣಾಗಲಿ ಗಂಡಾಗಲಿ ಸಮಾನತೆ ಕೊಟ್ಟರು. ಯಾವ ಜಾತಿ ಧರ್ಮಕ್ಕೆ ಕೇಳು ಮೇಲೆ ನೋಡಲಿಲ್ಲ. ಆದರೆ ಆ ಮತದಾನವನ್ನ ಜನ ಮಾಡ್ತಾ ಇದ್ದಾರೆ. ಮಾರ್ಬಿಟ್ಟು MLA MP ಗಳು ಮಿನಿಸ್ಟರ್ಗಳು ಕೊಟ್ಟಂತ ದುಡ್ಡಿಗೆ ಮಾರ್ಬಿಟ್ಟು ಮತ್ತೆ MLA MP ಗಳಿಗೆ ಈ ಜನ ಬೈತಾ ಇದ್ದಾರೆ. ಇದಕ್ಕೆ ಮುಂದೆ ಯಾವುದಾದ್ರು ಒಂದು ಕಡಿವಾಣ ಹಾಕಬೇಕು. ಯಾಕಂದ್ರೆ ಇಲ್ಲಿ ರಾಜಕಾರಣಿಗಳು ತಪ್ಪ, ಮತದಾರರ ತಪ್ಪ ಅಂತ ನೋಡಿದಾಗ 99% ಮತದಾರರ ತಪ್ಪು ಬರ್ತಾ ಇದೆ. 100 ಕೋಟಿ ಖರ್ಚು ಮಾಡಿದ ಒಬ್ಬ MLA ಅದೇ 100 ಕೋಟಿ ಒಳಗಡೆ ಆ ಜಿಲ್ಲೆ ಆ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬಹುದು. ಅದನ್ನ ಯಾಕೆ ಜನ ಅದನ್ನ ಎಚ್ಚರಿಸ್ಕೊಳ್ತಿಲ್ಲ? ಅವರು ಕೂಡ 500,000 ಎಂಡ ದುಡ್ಡಿಗೆ ಓಟ್ ಹಾಕ್ತಿದಾರಲ್ಲ. ಅದನ್ನ ನಾನು ಹೇಳಿದೆ, ಕಬ್ಬಿಗೆ
ಸ್ಟ್ರೈಕ್ ಮಾಡೋದಿದ್ದಾರೆ, ಬೇಳೆ ಸ್ಟ್ರೈಕ್ ಮಾಡೋದಿದ್ದಾರೆ, ತೆಂಗಿಗೆ ಸ್ಟ್ರೈಕ್ ಮಾಡೋದಿದ್ದಾರಪ್ಪ. 50 ವರ್ಷ ಆದ್ರೂ ರೈತರ ಮಕ್ಕಳಿಗೆ ಏನು ಸಿಗ್ತಾ ಇಲ್ಲ. ಅವ್ರು ಸ್ಟ್ರೈಕ್ ಮಾಡೋರು ಯಾವನಿಲ್ಲ ಇಲ್ಲಿ. ಸ್ಟ್ರೈಕ್ ಮಾಡೋದೇ ಮತ್ತೆ ನನ್ನ ಮಕ್ಕಳಿಗೆ ಹೆಣ್ಣು ಕೊಡೋರು ಯಾರು? ಮತ್ತೆ ನನ್ನ ಮಗ ಮತ್ತೆ ಮುಂಚೆ ಸರ್ಕಾರ ಕೊಡೋರು ಯಾರು? ಅದಕ್ಕೆ ರೈತರ ಮಕ್ಕಳಿಗೆ ಏನು ಸಿಗ್ತಾ ಇಲ್ಲ. ಮಾನ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು, ಅವರಿಗೆ ಸ್ವಲ್ಪ ಭಯ ಬರಬೇಕು ರೈತರ ಮೇಲೆ. ನಾನು ವಿಶೇಷವಾಗಿ ಮಾಡ್ತೇನೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ತಲೆತಗ್ಗಿಸುವಂತ ಕೆಲಸ ಮಾಡ್ತೇನೆ. ಮುಂದಿನ ದಿನಗಳಲ್ಲಿ 18 ವರ್ಷದ ಒಳಗಡೆ ಓಡುವ ಹೆಣ್ಣು ಮಕ್ಕಳ ತಡೆಗಟ್ತಾರೆ. ಯಾರು 18 ವರ್ಷದ ಒಳಗಡೆ ಮದುವೆ ಆಗ್ತಾರೆ ಮತ್ತು ರೈತರ ಮಕ್ಕಳನ್ನ ಯಥೇಚ್ಛ ಮದುವೆ ಆಗ್ತಾರೆ, ಅವರಿಗೆ ನಾವು 10 ಲಕ್ಷ ರೂಪಾಯಿ ಮನೆಯನ್ನ ಕೊಡ್ತೀವಿ ಅಂತೇಳಿ ನೀವು ಘೋಷಣೆ ಮಾಡಬೇಕು ಅಂತೇಳಿ 1,000 ಮದುವೆಯನ್ನು ಮಾಡಿರುವಂತಹ ಆತ್ಮಸಾಕ್ಷಿ ಹೇಳ್ತೇನೆ. ನಾನು ನನ್ನ ನೋವಿನ ಮಾಡಿರುವಂತಹ ಕಾರ್ಯಕ್ರಮ ಇದು. ತಿರುಗನ ಕನಸು ಕಂಡೆ, ಆದ್ರೆ ನನಸಾಗುತ್ತ ಗೊತ್ತಿರಲಿಲ್ಲ. ಎಲ್ಲೋ ಇದ್ದಂತ ತಿರುಗ ಕನಸು ಕಾಣ್ತಿದ್ದ. ಒಂದು ಹಾಗೆ ಹೋಗಿ ಒಂದು ಹೂವಿನ ಹಾಕ್ತು. ನಮ್ಗೆ 5ನೇ ಕ್ಲಾಸ್ ಅಲ್ಲೋ 3ನೇ ಕ್ಲಾಸ್ ಅಲ್ಲೋ ಪಾಠ ಇತ್ತದು. ಹೌದು, ಆದ್ರೆ ಇವತ್ತಿಲ್ಲ. ಅದಕ್ಕೆ ಕನಸು ಕಾಣೋದು ದೊಡ್ಡದಲ್ಲ, ದೊಡ್ಡದಾಗಿ ಕಾಣಬೇಕು ಕನಸು. ಆ ಕನಸು ಅಲ್ಪ ಕಂಡು ನೀವು ಜಾಸ್ತಿ ಯೋಚನೆ ಮಾಡೋದಲ್ಲ. ಗಿರಿಸಿ ಕರೆ ಕೊಡಬೇಕು ಯಾವುದೇ ಕನಸು. ಯಾಕಂದ್ರೆ ನಮ್ಮ ಮಕ್ಕಳ ಭವಿಷ್ಯವನ್ನು ನಾವೇ ರೂಪಿಸೋದಾದ್ರೆ ಅವರು ಕೂಡ 5 ರೂಪಾಯಿ ಓಟ್ ಹಾಕ್ಬಿಟ್ಟು ರೋಡ್ ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ, ಮತ್ತೊಂದು ಮಾಡಿಲ್ಲ ಅಂತ ಹೇಳಿದ್ರೆ ನಾಚಿಕೆ ಬರ್ತಾರೆ ನಮಗೆ. ಮತದಾನವನ್ನ ಮಾಡುವಂಥದ್ದು ನಮ್ಮ ಅಭಿವೃದ್ಧಿಗೆ. ನಮ್ಮ ಇಡೀ ಕರ್ನಾಟಕ ರಾಜ್ಯ ಸುಭದ್ರವಾದ ರಾಜ್ಯ, ಫಲವತ್ತಾದ ರಾಜ್ಯ, ಸುಗುಣಗಳ ರಾಜ್ಯ, ಧಾರ್ಮಿಕ ರಾಜ್ಯ. ಈ ರಾಜ್ಯವನ್ನು ಹೇರ್ ಮಾಡಕ್ ಹೊರಟಿದ್ದೀರಿ ರಾಜಕಾರಣಿಗಳು ಮತ್ತು ಮತದಾರರು ನೀವೆಲ್ಲ ಸೇರ್ ಮಾಡಕ್ ಹೊರಟಿದ್ದೀರ. ನೀವೆಲ್ಲ ಸೇರಿ ಕಷ್ಟ ಆಗುತ್ತೆ. ಆದ್ರೆ 1008 ಮದುವೆ ಮಾಡೋರಂದ್ರೆ ಅವ್ರಿಗೆ ತುಂಬಾ ಧನ್ಯವಾದಗಳು. ಅಂದ್ರೆ ಈಗ ಬಡವ್ರ ಮಕ್ಳು ಇರ್ತಾರಲ್ಲ, ಹೆಣ್ಮಕ್ಳು ಅವ್ರಿಗೆ ಮಾಡಕ್ಕಾಗಲ್ವಲ್ಲ, ಅದರಿಂದ ಆದ್ರೂ ಹೆಣ್ಮಕ್ಳಿಗೆ ಮದುವೆ ಅಂದ್ರೆ ಓಡೋಕ್ ಮದುವೆ ಆಗ್ತಾರಲ್ಲ, ಹಂಗ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ಮದುವೆ ಮಾಡ್ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದ. 18 ವರ್ಷ ಕ್ಷಣಗಳು. ಮೊದಲಿಗೆ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಧ್ವನಿ ಚಿತ್ರದುರ್ಗ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪರಮ ಜೋಡಿ